ನಿನ್ನೆ ನಮ್ಮ ಕೇಂದ್ರ ಸಚಿವರು ಕುಮಾರಣ್ಣ ಅವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ 40 ವರ್ಷದ ಪೊಲಿಟಿಕಲ್ ಜರ್ನಿ ಬಗ್ಗೆ ಮಾತಾಡಿದ್ರು. ಕುಮಾರಸ್ವಾಮಿ ಅವರೇ, ನೀವು ಕೇಂದ್ರ ಮಂತ್ರಿಗಳು, ನೀವು ಸ್ವಲ್ಪ ಓದ್ಕೊಂಡಿರ್ತೀರಾ ಅಂತ ನನಗನ್ಸಿದೆ. ಅವ್ರ ಅಚೀವ್ಮೆಂಟ್ ಹೇಳ್ತೀನಿ ಕೇಳಿ ಸರ್. 371J 2012ರಲ್ಲಿ 99th ಅಮೆಂಡ್ಮೆಂಟ್ ಆಗಿ ಕಲ್ಯಾಣ ಕರ್ನಾಟಕದ ಮಕ್ಕಳಿಗೆ ಲೈಫ್ ಲೈನ್ ಅದು. ಕುಮಾರಸ್ವಾಮಿ ಅವರೇ, ನಿಮ್ಗೆ ಗೊತ್ತಿರಬೇಕು, 371J ಬರೀ ಕಾಂಗ್ರೆಸ್ ಲೀಡರ್ ಮಕ್ಕಳಿಗಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗಲ್ಲ, ನಿಮ್ JDS ಲೀಡರ್ ಮಕ್ಕಳಿಗೂ ಅಪ್ಲೈ ಆಗುತ್ತೆ, ಬಿಜೆಪಿ ಲೀಡರ್ ಮಕ್ಕಳಿಗೂ ಅಪ್ಲೈ ಆಗುತ್ತೆ. ಕಲ್ಯಾಣ ಕರ್ನಾಟಕದ ಒಂದು ತಲೆಮಾರಿನ ಭವಿಷ್ಯವನ್ನ ಬದಲಿಸ್ತಕ್ಕಂತಹ 371J ತರಕ್ಕೆ ಕಾರಣ ಆಗಿದ್ದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು. ಚಾಟ್ GPT ಅಲ್ಲಿ ಹೊಡಿರಿ ಸರ್, ಅದೇ ಹೇಳುತ್ತೆ. ಗೂಗಲ್ ಸರ್ಚ್ ಮಾಡಿ ಸರ್, ನಮ್ಮ ಸಾಹೇಬ್ರ ಹೆಸರು ಹೇಳುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗಿದ್ದಂತ ವಿಷನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗಿತ್ತು. 371J ತಂದ್ರು, ಅದು ನೀವು ಮರ್ತೋಗ್ಬಿಟ್ರ ಸರ್? ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ ಸರ್? ಟೆನ್ಷನ್ ಅಲ್ಲಿ ಇದ್ರೆ ಗುಲ್ಬರ್ಗಾದಲ್ಲಿ ಬುದ್ಧ ವಿಹಾರ ಕಟ್ಟಿದ್ದಾರೆ. ಒಂದ್ಸಲ ಒಂದು ಅರ್ಧ ಗಂಟೆ ಹೋಗಿ ಕುತ್ಕೊಂಡ್ ಬನ್ನಿ ಸರ್, ಮನಸ್ಸಿಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ಅಷ್ಟು ಬೇಡ ಅಂದ್ರೆ ಗುಲ್ಬರ್ಗಾದಲ್ಲಿರೋ ESI ಹಾಸ್ಪಿಟಲ್ಗೆ ಹೋಗಕ್ಕೆ ಕೇಳಿ ಸರ್. ಏಮ್ಸ್ಗೆ ಸೆಡ್ ಹೊಡೆದಿರೋ ಅಂತ ಆಸ್ಪತ್ರೆನ ತಂದು ಕಾರ್ಮಿಕರಿಗೆ, ಅವರ ಮಕ್ಕಳ ಭವಿಷ್ಯಕ್ಕೆ ಬುನಾದಿಯಾಗಿದ್ದಾರೆ. ಇದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು. ಲೇಬರ್ ಲೀಡರ್ ಆಗಿ ಮೆಟ್ಲತ್ಕೊಂಡು ಸರ್ 40 ವರ್ಷ ಬಂದಿದ್ದು. ಬಸ್ಸಲ್ಲಿ 50 ಜನ MLAಗಳನ್ನ ತುಂಬಿಕೊಂಡು ಅದ್ಯಾವುದೋ ಬಿಡದಿ ಹತ್ರ ರೆಸಾರ್ಟ್ಗೆ ಹೋಗಿದ ತಕ್ಷಣ ರಾಜಕಾರಣದಲ್ಲಿ ಮೇಲೆ ಬರಲಿಲ್ಲ ಸರ್. ಸರ್, ನಿಮ್ ತಂದೆಯವ್ರ ವಯಸ್ಸು ಸರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದು. ನೀವು ಪ್ರಿಯಾಂಕಾ ಖರ್ಗೆ ಸರ್ ನಮ್ಮನ್ನ ನೀವು ಮಾತಾಡಿ ಸರ್. ನಿನ್ನೆ ಮಾತಾಡುವಾಗ ಅವ್ರ ಅಪ್ಪಂದು ಇವ್ರ ಅಪ್ಪಂದು. ಸರ್, ನೀವು ನಿಮ್ ತಂದೆ ವಯಸ್ಸಲ್ಲಿರೋರಿಗೆ ನೀವು ಗೌರವ ಕೊಡ್ಲಿಲ್ಲ ಅಂದ್ರೆ ನೀವು ನಮ್ಮ ಅಣ್ಣನ ಸ್ಥಾನದಲ್ಲಿ ಇದ್ದೀರಾ. ನಾವೆಂಗ್ ಸರ್ ಗೌರವ ಕೊಡ್ಬೇಕು ನಿಮಗೆ? ಅಲ್ಲ, ಏನ್ ಸರ್ ದೊಡ್ಡ ಸಾಹೇಬ್ರ ಬಗ್ಗೆ? ಸರ್, ದೇವೇಗೌಡ ಸಾಹೇಬ್ರು ಮಾತಾಡ್ಲಿ ಸರ್. ಕರ್ನಾಟಕಕ್ಕೆ ದೇವೇಗೌಡ ಸಾಹೇಬರು ಈ ದೇಶಕ್ಕೆ ಪ್ರಧಾನಿಗಳು ಹೆಂಗಾದ್ರೋ, ಕರ್ನಾಟಕದಿಂದ ಹೋಗಿ AICC ರಾಷ್ಟ್ರಾಧ್ಯಕ್ಷರಾಗಿದ್ದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು. ಅವ್ರ ಬಗ್ಗೆ ನೀವು ಕೇವಲವಾಗಿ ಮಾತಾಡ್ತೀರಾ. ಕುಮಾರಸ್ವಾಮಿ ಅವರೇ, ಯಾವುದೋ ಮುಂಬೈ ಪಾಲಿಕೆ ಎಲೆಕ್ಷನ್ ನೋಡ್ಬಿಟ್ಟು ಏನ್ ಇನ್ಸ್ಪೈರ್ ಆಗಿದ್ದೀರಾ ಸರ್? ಮರಾಠಿನೂ ಕನ್ನಡನೂ ಒಂದೇ ಅಲ್ಲ ಸರ್. ಮರಾಠಿ ಡಿಫರೆಂಟು, ಕನ್ನಡ ಡಿಫರೆಂಟು. ಕನ್ನಡ ನಾಡಿನ ತಾಕತ್ ಬೇರೆ. ನೀವು ಯಾವುದೋ ಸ್ಟೇಟ್ ಅಲ್ಲಿ ನಡೆಯೋ ವಿದ್ಯಮಾನಗಳನ್ನೆಲ್ಲ ಇಲ್ಲಿ ತಂದು ಲಿಂಕ್ ಮಾಡಿದ್ರೆ ಹೆಂಗೆ ಸರ್? ಅದೇನೋ ಮಾತಾಡಿದ್ರೆ ನಮ್ಮ ಬಿಜೆಪಿ JDS ಅವರು ಡ್ಯಾಡಿ ಇಸ್ ಬ್ಯಾಕ್, ಡ್ಯಾಡಿ ಇಸ್ ಬ್ಯಾಕ್, ಡ್ಯಾಡಿ ಇಸ್ ಬ್ಯಾಕ್ ಅಂತ. ಡ್ಯಾಡಿ ಇಸ್ ಓಮ್ ವಿತ್ ಹೂಮ್? ಬಿಜೆಪಿ ಆರ್ ಕಾಂಗ್ರೆಸ್? ನನ್ನ ಕೊಲೀಗ್ಸ್ ಎಲ್ಲ ರೇಗಿಸ್ತಾ ಇರ್ತಾರೆ, ಮಗನೇ ಪ್ರದೀಪ, ಕುಮಾರಣ್ಣನ್ ಮತ್ತೆ ಕಾಂಗ್ರೆಸ್ ಜೊತೆ ಬಂದ್ಬಿಟ್ರು ಬರ್ತಾರೆ, ಮತ್ತೆ ನಿನಗೆ ಕೊಡಬಾರ್ದು ಕೆಲಸ ಕೊಡ್ತಾರೋ ಅಂತ ನನ್ನ ಫ್ರೆಂಡ್ಸ್ ಹೇಳ್ತಾರೆ. ಕುಮಾರಣ್ಣ ಅವ್ರು ಎಲ್ಲಿ ಬಂದ್ರೆ ಅಲ್ಲಿ ಬಣ್ಣ ಬದಲಿಸಿ ಅವ್ರ ಜೊತೆ ಅಡ್ಜಸ್ಟ್ ಆಗೋದು ಕುಮಾರಣ್ಣನಿಗೆ ಚೆನ್ನಾಗಿ ಗೊತ್ತು. ನಾನು ಆ ನಂಬಿಕೆಯಲ್ಲೇ ಇದ್ದೀನಿ. ಸಪೋಸ್ ಕುಮಾರಣ್ಣ ಈ ಕಡೆ ಶಿಫ್ಟ್ ಆದ್ರೂ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರೆ. ಬಿಜೆಪಿಯವ್ರಿಗೆ ಯಾವಾಗ ಕೈ ಕೊಡ್ತಾರೋ ಗೊತ್ತಿಲ್ಲ. ಆ ಬಿಜೆಪಿಯವ್ರು ಏನೇನೋ ಕನಸುಗಳು ಆ ನಾಲ್ಗೆ ಮೇಲೆ ಇಡ್ತಾ ಇಲ್ಲ. ಕನ್ನಡದ ಡಿಕ್ಷನರಿ ಅವ್ರಿಗೆ ಗೊತ್ತೇ ಇಲ್ಲ. ಏನ್ CT ರವಿ ಅವರು ಬಳಸಿದ ಪದಗಳು ಸಾಹಿತ್ಯದಲ್ಲಿ ಎಲ್ಲಿದ್ದಾವೆ? ಕುವೆಂಪು ಅವರು ಬಳಸಿಲ್ಲ, ದ ರಾ ಬೇಂದ್ರೆ ಅವರು ಬಳಸಿಲ್ಲ, ಶಿವರಾಮ್ ಕಾರಂತರು ಬಳಸಿಲ್ಲ. ಇವರೆಲ್ಲ ಪದಗಳ ಸೃಷ್ಟಿಕರ್ತರು.